ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರು ಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟನ್ಮನ್ನೋತಿಭಿಃ ಸೇದಸಾದನಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ಏವತೆ ಧೈನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲ ಮೂರ್ತೆಯೇ ಹಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲದೇವತಾ ಭೂಲೀಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿಗಳ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ನಾಮರೂಪ ವಿವರ್ಜಿತ ಅಂತ ಹೇಳಿ ಮುಂದಕ್ಕೆ ಬಂದಿದ್ವಿ. ಇವತ್ತಿನ ನಾಮ ಹ್ರೈಂಕಾರಿ. ನೋಡಿ, ನಾವು ಈಗಾಗಲೇ ಹಲವಾರು ಸತಿ ಹೇಳಿದ್ವಿ, ಬೀಜಾಕ್ಷರಗಳು ಬಹಳ ಶಕ್ತಿವಂತವಾಗಿರ್ತಕ್ಕಂಥವು. ಆ ಎಲ್ಲ ಬೀಜಾಕ್ಷರಗಳು ಕೂಡ ಲಲಿತಾ ಸಹಸ್ರನಾಮದ ಪ್ರತಿ ನಾಮದಲ್ಲೂ ಕೂಡ ಅಡಕವಾಗಿದೆ. ಆ ಬೀಜಾಕ್ಷರಗಳನ್ನ ಪಠನೆ ಮಾಡ್ಬೇಕು ಅಂತಂದ್ರೆ ಗುರು ಮುಖೇಣ ಉಪದೇಶ ಆಗ್ಬೇಕು. ಹಾಗಿಲ್ಲದೆ ಇದ್ರೆ ಅದ್ರ ಫಲ ಇಲ್ಲ, ಮಾಡಬಾರ್ದು ಅನ್ನೋ ಮಾತನ್ನ. ಆದ್ರೂ ಕೂಡ ಈ ಬೀಜಾಕ್ಷರಗಳನ್ನ ಈ ಲಲಿತಾ ಸಹಸ್ರನಾಮದಲ್ಲಿ ಅವರು ಒಳಗಡೆ ಸೇರಿಸಿ ಅಡಕ ಮಾಡಿರೋದ್ರಿಂದ ಈ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದಾಗ ಬೀಜಾಕ್ಷರಗಳನ್ನ ಗೊತ್ತೋ ಗೊತ್ತಿಲ್ದೇನೋ ಅದನ್ನ ನಾವು ಪಠನೆಯನ್ನ ಪಾರಾಯಣಗಳನ್ನ ಜಪಗಳನ್ನ ಮಾಡಿದಾಗ ಆಗೋದ್ರಿಂದ ಅದರ ಫಲಗಳು ನಮಗೆ ಪ್ರಾಪ್ತವಾಗುತ್ತೆ ಅನ್ನೋ ಮಾತನ್ನ ನಾವೀಗಾಗಲೇ ನಾವು ಹೇಳಿದೀವಿ. ಹಾಗಾಗಿ ಬಹಳ ಮುಖ್ಯವಾಗಿ ಹ್ರೀಂಕಾರಿ, ಈ ಹ್ರೀಂ ಅಂತಕ್ಕಂತಹ ಈ ಒಂದು ಬೀಜಾಕ್ಷರ ಡೈರೆಕ್ಟ್ ಆಗಿ ನಮಗೆ ಕೊಡ್ತಾ ಇದ್ದಾರೆ. ನೋಡಿ, ಹ್ರೀಂ ಅಂತಕ್ಕಂಥದ್ದು ಜಗನ್ಮಾತೆಯ ಸ್ವರೂಪ ಅಂತ ಇಲ್ಲಿ. ಇದು ಭುವನೇಶ್ವರಿ ಬೀಜ ಅಂತ ನಾವು ಭುವನೇಶ್ವರಿ ಅಂತ ನಾವು ನಾಮವನ್ನು ಹೇಳಿದಾಗ ಇಲ್ಲಿಂದ ಭುವನೇಶ್ವರಿ ಇದು ವಿವರಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಹಾಗಾಗಿ ಇದು ಭುವನೇಶ್ವರಿ ಬೀಜ. ನಾವೀಗ ಓಂಕಾರ ಅಂತ ಪ್ರಣವ ಅಂತ ತಗೊಂಡಾಗ ಅದು ಪರಮೇಶ್ವರನ ಒಂದು ಅಂಶವನ್ನು, ಹ್ರೀಂಕಾರಿ ಅಂತ ಹ್ರೀಂ ಅಂತಕ್ಕಂತಹ ಬೀಜಾಕ್ಷರ ಶಕ್ತಿಯನ್ನು ಕೂಡ ತಿಳಿಸುತ್ತೆ ಅಂತ ನಾವು ಹೇಳಿದ್ವಿ. ಹಾಗಾಗಿ ಓಂ ಅಂತಕ್ಕಂತ ಒಂದು ಬೀಜ ಶಕ್ತಿಯಲ್ಲಿ, ಆ ಒಂದು ಪ್ರಣವದಲ್ಲಿ 3 ಮುಖ್ಯವಾಗಿರ್ತಕ್ಕಂತಹ ಆಕಾರಗಳಿದೆ. ಒಂದು ಅಕಾರ, ಒಂದು ಉಕಾರ, ಒಂದು ಮಕಾರ ಅಂತ ಹೇಳಿ. ಅಕಾರ, ಉಕಾರ, ಮಕಾರ ಸೇರಿ ಓಂ ಅಂತಕ್ಕಂತ ಪ್ರಣವ ಆಗಿದೆ ಅಂತ ಹೇಳಿ. ಅದೇ ಹ್ರೀಂಕಾರವನ್ನ ತಗೊಂಡಾಗ 3 ಮುಖ್ಯವಾಗಿರ್ತಕ್ಕಂಥ ಕಾರಗಳು ಯಾವುದು ಅಂದ್ರೆ ಹಕಾರ, ರಕಾರ ಮತ್ತು ಈಂಕಾರ. ಇಲ್ಲಿ ತ್ರಿಶತಿಯಲ್ಲಿ ಶಿವ ಹಲವಾರು ನಾಮಗಳನ್ನು ಹೇಳಿದಾನಂತೆ. ಆಮೇಲೆ ಇನ್ನಷ್ಟು ನಾಮಗಳನ್ನ ಶಕ್ತಿ ಹೇಳಿದಾಳಂತೆ. ಆದರೆ ಈ ಒಂದು ಹ್ರೀಂ ಅಂತಕ್ಕಂತಹ ಶಬ್ದವನ್ನ ಅಥವಾ ನಾಮವನ್ನ ಅಥವಾ ಒಂದು ಅಕ್ಷರವನ್ನ, ಬೀಜಾಕ್ಷರವನ್ನ ಸೇರಿಸಿ ಹೇಳಿರ್ತಕ್ಕಂತಹ ನಾಮಗಳು ಯಾವ್ಯಾವ್ದಿದೆಯೋ ಅದಷ್ಟನ್ನು ಕೂಡ ಶಿವಶಕ್ತಿಯರು ಸೇರಿ ಹೇಳಿರ್ತಕ್ಕಂಥದ್ದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಹ್ರೀಂಕಾರಂ ಉಭಯಾತ್ಮಕಂ ಅಂತ ಹೇಳಿ. ಹಾಗಾಗಿ ಶಿವಶಕ್ತಿಯರು ಸೇರಿ ಹೇಳಿರ್ತಕ್ಕಂತಹ ಆ ನಮ್ಮ ತ್ರಿಶತಿಯಲ್ಲಿರ್ತಕ್ಕಂತಹ ನಾಮಗಳು ಶಿವಶಕ್ತಿಯರು ಹೇಳಿರ್ತಕ್ಕಂಥದ್ದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಷಟ್ಚಕ್ರಾಣಿ ಸರ್ವಾಣಿ
ಹ್ರೀಂಕಾರಂ ಉಭಯಾತ್ಮಕ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ, ಅಂದ್ರೆ ಅಕ್ಷರಗಳೆಲ್ಲವೂ ಕೂಡ ಶಕ್ತಿ ಸ್ವರೂಪವಾದರೆ, ನಾವು ಹೇಳಿದ್ವಿ ಆ ಇಂದ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು, ಅನುವಾಸಕಗಳು, ಇದು ಇತ್ಯಾದಿ ಇತ್ಯಾದಿ ಅಂತ ಈ ಲಲಿತಾಶಾಸ್ತ್ರ ನಮ್ಮ ಪ್ರಾರಂಭ ಮಾಡೋದು ದಿವಸನೇ ಹೇಳ್ತಾ ಇದ್ವಿ. ಹಾಗಾಗಿ ಈ ಅಕ್ಷರಗಳೆಲ್ಲವೂ ಕೂಡ ಆ ಜಗದಂಬೆಯ ಶಕ್ತಿ ಸ್ವರೂಪವೇ ಆಗಿದ್ರೂ ಕೂಡ ಹ್ರೀಂಕಾರ ಅಂತಕ್ಕಂಥದ್ದು ಶಿವಶಕ್ತಿಯರ ಸಮ್ಮಿಳನ ಅಥವಾ ಶಿವಶಕ್ತಿಯರ ರೂಪ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹ್ರೀಂಕಾರದಿಂದ ಯಾರು ಹ್ರೀಂಕಾರವನ್ನ ಧ್ಯಾನಿಸ್ತಾರೋ ಅವ್ರು ಇಬ್ಬರನ್ನು ಒಟ್ಟಿಗೆ ಧ್ಯಾನಿಸಿದಾಗ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ನಾವೀಗ ಹ್ರೀಂಕಾರವನ್ನ ಧ್ಯಾನ ಮಾಡಿದ್ರೆ ಇಬ್ಬರದ್ದು ಧ್ಯಾನ ಮಾಡ್ದಂಗ ಆಗತ್ತೆ ಅಂತ ಇವತ್ತಿಂದಾನೇ ಹ್ರೀಂಕಾರವನ್ನ ಜಪ ಮಾಡೋದಿಲ್ಲ. ಹ್ರೀಂಕಾರವನ್ನ ಜಪ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇರ್ತಕ್ಕಂಥ ಕಟ್ಟುಪಾಡುಗಳು, ಪದ್ಧತಿಗಳು, ಅದಕ್ಕಿರ್ತಕ್ಕಂಥ ಪ್ರೊಸೀಜರ್ಸ್ ಎಲ್ಲ ಕೂಡ ಗುರುಮುಖೇಣ ತಿಳ್ಕೊಬೇಕು. ಏನೋ ಗೊತ್ತಿಲ್ಲದೆ ನಾವು ಅಂತ ಅಂದ್ಬಿಟ್ಟು ನಾವು ಹೋಗಿ ಹ್ರೀಂಕಾರವನ್ನ ಹೇಳೋ ಹಾಗಿಲ್ಲ. ಯಾಕೆಂತಂದ್ರೆ ಅದಕ್ಕೆ ಫಲ ಬರೋದಿಲ್ಲ ಅಂತ ಹೇಳಿ. ಹಾಗಾಗಿ ಯಾವುದಕ್ಕೆ ಯಾವ ಮಾರ್ಗವನ್ನು ಉಪಯೋಗಿಸ್ಬೇಕು, ಯಾವ ಮಾರ್ಗವನ್ನು ಮಾಡಬೇಕು, ಆ ಮಾರ್ಗದಲ್ಲಿ ಹೋದ್ರೆ ಮಾತ್ರ ಫಲ. ಈಗ ಅಡುಗೆ ನಾನು ಮಾಡ್ತೀನಿ ಅಂತ ಹೇಳಿ ಅಡುಗೆ ಬರ್ದೇ ನಿಂತ್ಕೊಂಡ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಅಡುಗೆ ಸಾಮಾನುಗಳೆಲ್ಲ ಇದೆ, ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಅಡುಗೆ ಮಾಡ್ತಾನೆ ಚೆನ್ನಾಗಿ. ಹಾಗೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆ, ಯಾವ್ದನ್ನ ಯಾವ್ದು ಹಾಕಿದ್ಮೇಲೆ ಯಾವ್ದು ಹಾಕ್ಬೇಕು ಅಂತ ಆ ಪದ್ಧತಿ ಪ್ರಕಾರ ಹಾಕಿದ್ರೇನ ಅಡುಗೆ ರುಚಿಯಾಗಿರುತ್ತೆ, ಅದ್ರ ಫಲ ಚಂದ. ಹಾಗೆ ಈ ಬೀಜಾಕ್ಷರಗಳು ಕೂಡ ಹೇಗೆಂದ್ರೆ ಹಾಗೆ ಬಳಸೋ ಹಾಗಿಲ್ಲ. ಹಾಗಾಗಿ ಗುರುಮುಖೇಣ ಮಾಡಿದಾಗ ಇದು ಏನು ಉಪದೇಶ ತಗೊಂಡ್ ಮಾಡಿದಾಗ ಏನಾಗುತ್ತೆ, ಅದ್ರದ್ದು ಯಾವ ರೀತಿ ಅದನ್ನ ಇದು ಹೇಳ್ಬೇಕು, ಎಷ್ಟೇ ಹೇಳ್ಬೇಕು, ಯಾವ್ದಕ್ಕೇನ್ ಮೆಥಡ್ ಏನಿದೆ ಎಲ್ಲವನ್ನು ಅವರು ನಮ್ಗೆ ತಿಳಿಸ್ಕೊಡೋದ್ರಿಂದ ಈ ಒಂದು ಬೀಜಾಕ್ಷರಗಳನ್ನ ಗುರುಮುಖೇಣ ತಿಳ್ಕೊಬೇಕು ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಹ್ರೀಂ ಅಂತ ಒಂದು ಧ್ಯಾನವನ್ನು ಮಾಡಿದಾಗ ಶಿವಶಕ್ತಿಯರು ಇಬ್ಬರನ್ನು ಕೂಡ ಒಟ್ಟಿಗೆ ಧ್ಯಾನ ಮಾಡಿದಂತಹ ಫಲ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ಚಿತ್ ಶಕ್ತಿಗೆ ಯಾವ ರೂಪವೂ ಇಲ್ಲದೆ ಅದು ವ್ಯಾಪಿಸಿರೋದ್ರಿಂದ, ಚಿತ್ ಶಕ್ತಿಗೆ ಯಾವ ರೂಪವೂ ಇಲ್ಲದೆ ಅದು ವ್ಯಾಪಿಸಿರೋದ್ರಿಂದ ಅದನ್ನ ಆಕಾಶ ಅಂತ ಕರೀತಾರೆ. ನೋಡಿ, ನಾವು ಆಕಾಶ ಅಂತ ಹೇಳಿದಾಗ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ವ್ಯಾಕ್ಯೂಮ್. ಅಲ್ಲಿ ಗಾಳಿ ಇಲ್ಲ ಅಂತಂದ್ರೆ ಅಂದ ಮಾತ್ರಕ್ಕೆ ಅದು ಏನು ಇಲ್ಲ ಅಂತಲ್ಲ, ಆಕಾಶದ ತುಂಬಾ ಶಕ್ತಿ ತುಂಬಿದೆ. ಈ ಒಂದು ಆಕಾಶದ ತುಂಬಾ ಶಕ್ತಿ ತುಂಬಿರೋದ್ರಿಂದನೇ ಆ ಒಂದು ಶಕ್ತಿಯ ರೂಪದಲ್ಲೇನೆ, ಆ ಒಂದು ಶಕ್ತಿಯಿಂದಾನೇ ಅಲ್ಲಿ ಸಮಸ್ತ ಸೃಷ್ಟಿಗಳು ಕೂಡ ನಡೆದಿದೆ. ನಾವು ಸೃಷ್ಟಿ ಅಂದ ತಕ್ಷಣ ಬರೀ ಭೂಮಿ, ಪ್ರಾಣಿ, ಮನುಷ್ಯರು, ಜಂತುಗಳು ಇವು ಮುಂದೆ ತಗೊಳ್ಳೋದಿಲ್ಲ. ಆಕಾಶ ಅಂತ ತಗೊಂಡಾಗ ಅಲ್ಲಿ ಸೂರ್ಯ, ಚಂದ್ರ, ಆ ಗ್ರಹಗಳು, ತಾರೆಗಳು, ನಕ್ಷತ್ರಗಳು, ಅಖಿಲಾಂಡ ಕೋಟಿನಲ್ಲಿ ನಮಗ್ ಗೊತ್ತಿಲ್ಲದೆ ಇರೋದು, ವಿಜ್ಞಾನಕ್ಕೆ ಗೊತ್ತಿರ್ತಕ್ಕಂಥದ್ದು, ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ನಿಗೂಢವಾಗಿರ್ತಕ್ಕಂಥದ್ದು, ಹೀಗೆ ಅನೇಕ ವಿಚಾರಗಳು ಆ ಒಂದು ಆಕಾಶದ ತುಂಬೋಗಿದೆ. ಹಾಗಾದ್ರೆ ಅದಷ್ಟು ತುಂಬಿದೆ ಅಂದ್ರೆ ಪ್ರತಿ ಒಂದರಲ್ಲೂ ಕೂಡ ಶಕ್ತಿ ಇದೆ. ಅಂದ್ರೆ ಆಕಾಶ ಅಂತಕ್ಕಂಥದ್ದೇನು ಅಂತಂದ್ರೆ ಅತ್ಯಂತ ಶಕ್ತಿ ತುಂಬಿರ್ತಕ್ಕಂತಹ ಒಂದು ಸ್ಥಳ. ಹಾಗಾಗಿ ಆಕಾಶದ ತುಂಬ ಅತ್ಯಂತ ಶಕ್ತಿ ಇರೋದ್ರಿಂದ ಆ ಶಕ್ತಿಯಿಂದಾನೇ ಈ ಒಂದು ಎಲ್ಲವೂ ಕೂಡ ಸೃಷ್ಟಿ ಕಾರ್ಯ ನಡೆದಿದೆ. ಹಾಗಾಗಿ ಹ ಅಂತಕ್ಕಂಥದ್ದು ಆಕಾಶ ಬೀಜ. ನಾವು ಹ್ರೀಂನಲ್ಲಿ 3 ಬೀಜಗಳನ್ನು ಹೇಳ್ತೇವೆ, ಆಕಾರಗಳನ್ನು ಹೇಳಿದ್ವಿ. ಒಂದು ಹಕಾರ, ಒಂದು ರಕಾರ, ಒಂದು ಇಂಕಾರ ಅಂತ ಹೇಳಿದ್ವಿ. ಇಲ್ಲಿ ಆಕಾಶ ಅಂತಕ್ಕಂಥದ್ದನ್ನ ತಗೊಂಡಾಗ ಅದು ಹಕಾರ ಬೀಜ. ಆಮೇಲೆ ರ ಅಂತಕ್ಕಂಥದ್ದು ಅಗ್ನಿ ಬೀಜ. ಇದು ಬಹಳ ಮುಖ್ಯವಾಗಿ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಮುಂದೆ ನಾಮಗಳ ಕೆಲವು ಬಂದಾಗ ನಾನು ರ ಅನ್ನೋದಕ್ಕೆ ಬಹಳ ಮುಖ್ಯವಾಗಿ ಹೇಳ್ತೇನೆ. ಹಾಗಾಗಿ ರ ಅಂತಕ್ಕಂತಹ ಬೀಜಾಕ್ಷರ ಏನಿದೆ, ಹ ಅಂತಕ್ಕಂಥದ್ದು ಆಕಾಶ ಬೀಜ, ರ ಅಂತಕ್ಕಂಥದ್ದು ಅಗ್ನಿ ಬೀಜ, ಅದು ತೇಜೋ ಬೀಜ ಅಂತ ಅದನ್ನ ಕರೀತಾರೆ. ಆಮೇಲೆ ಇನ್ನೊಂದು ಈ ಅಂತಕ್ಕಂಥದ್ದು ವಾಯು ಬೀಜ. ಸೊ ಅಲ್ಲಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಕಾಶ, ಅಗ್ನಿ, ವಾಯು. ಹ, ರ ಮತ್ತೆ ಈ ಅಂತಕ್ಕಂಥದ್ದು. ಆಮೇಲೆ ಅಂತಕ್ಕಂಥದ್ದು ಹ್ರೀಂ ಅನ್ನುವಾಗ ಅಂತಕ್ಕಂತಹ ಒಂದು ಅನುಸ್ವಾರ ಏನಿದೆ, ಆ ಸೇರಿದಾಗ ಏನಾಗುತ್ತೆ, ಅದು ಬೀಜಾಕ್ಷರ ಆಗತ್ತೆ. ಆ ಒಂದು ಶಕ್ತಿ ಏನಿದೆ ಅದು ಜಗನ್ಮಾತೆಯನ್ನ ಅರ್ಥವನ್ನು ಸೂಚಿಸುತ್ತೆ. ಹಾಗಾಗಿ ಹಕಾರ, ರಕಾರ ಮತ್ತೆ ಈಕಾರ ಮತ್ತೆ ಅನುಸ್ವಾರ 3 ಸೇರಿ
ಹ್ರೀಂ ಅಂತ ಆಗಿರೋದ್ರಿಂದ ಆ ದೇವಿ ಆ ರೂಪದಲ್ಲಿದ್ದಾಳೆ, ಹ್ರೀಂಕಾರಿ ಸ್ವರೂಪಿಣಿ ಅವಳು. ಹಾಗಾಗಿ ಹ್ರೀಂಕಾರಿ ಅಂತ ಹೇಳಿ ನೋಡಿ. ಹ್ರೀಂಕಾರವನ್ನ ಸಾಧನೆ ಮಾಡಿದ್ರೆ ದೇವಿ ಭಾಗವತ ಅನೇಕ ವಿಷಯಗಳನ್ನ ಹೇಳುತ್ತಂತೆ. ಹ್ರೀಂಕಾರವನ್ನ ಸಾಧನೆ ಮಾಡಿದಾಗ ಈ ದೇವಿ ಭಾಗವತ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ದೇಹ ಅಂತ ಮೂರು ನಾನು ಹಿಂದೆ ಹೇಳಿದೆ. ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು ಅಂತ ಅದು ಯಾವ್ಯಾವುದು ಅಂತ ಕೂಡ ನಾವು ಬಹಳ ವಿಸ್ತಾರವಾಗಿ ಹೇಳಿದೀವಿ. ಇದು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಸ್ಥೂಲ ದೇಹ, ಇದು ಹೋದ ಮೇಲಿಂದ ಇರ್ತಕ್ಕಂಥದ್ದು ಏನು ಕಾರಣ ಸೂಕ್ಷ್ಮ ದೇಹ, ಅದಾದ್ಮೇಲೆ ಇರ್ತಕ್ಕಂಥದ್ದು ಕಾರಣ ದೇಹ. ಇಲ್ಲಿಗೆ ನಾವೇನ್ ಮಾಡಿದ್ವಿ, ರುದ್ರ ಮೊದಲು ಬ್ರಹ್ಮ ಗ್ರಂಥಿ ವಿಭೇದಿನ್ಯೈ ನಮಃ ಅಂತ ಹೇಳುವಾಗ ಸ್ಥೂಲ ಶರೀರ ಕಳ್ಕೊಂಡು ಅಲ್ಲಿಂದ ಮೇಲಕ್ಕೆ ಬರ್ತೀವಿ ಅಂತಂದ್ರೆ ಸೂಕ್ಷ್ಮ ಶರೀರ, ಅದು ವಿಷ್ಣು ಗ್ರಂಥಿ ವಿಭೇದಿನ್ಯೈ ನಮಃ ಅಂತ ಹೇಳಿ ಅಲ್ಲಿಂದ ಮೇಲಕ್ಕೆ ಬರ್ತೀವಿ ಅಂತ ನಾವು ಹೇಳೋ ಷಟ್ಚಕ್ರಗಳಿಗೆ ಹೇಳ್ತಾ ಇರೋದು ನಾನು. ಆ ಷಟ್ಚಕ್ರಗಳನ್ನ ದಾಟ್ತಾ ರುದ್ರ ಗ್ರಂಥಿ ಹತ್ರ ಬಂದು ಅದು ಕಾರಣ ಏನಾಗುತ್ತೆ, ಅದು ಕಾರಣ ಶರೀರ, ಅದು ಈಚೆ ಬರ್ತೀವಿ. ಅಲ್ಲಿಂದ ಮುಂದಕ್ಕೆ ಹೋಗಿ ಸಹಸ್ರಾರ, ಅಲ್ಲಿ ದೇವಿಯ ದರ್ಶನ ಆಗುತ್ತೆ, ಅಥವಾ ಅಲ್ಲಿ ಶಕ್ತಿ ನಮಗೆ ಶಿವಶಕ್ತಿಯರ ಒಂದು ಜ್ಞಾನ ಪ್ರಾಪ್ತವಾಗುತ್ತೆ. ಅಲ್ಲಿಂದ ಆ ದೇವಿ ಶಿವಶಕ್ತಿಯರ ಒಂದು ಅನುಗ್ರಹ ನಮಗೆ ಸ್ನಾನ ಮಾಡಿಸ್ದಂಗಾಗುತ್ತೆ. ಎಷ್ಟೊಂದು ವಿಚಾರಗಳು, ಅನೇಕ ವಿಚಾರಗಳನ್ನ ನಾವು ಮಾತಾಡಿದ್ವಿ. ಹಾಗಾಗಿ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ ಮೂರು ಶರೀರಗಳು. ಆಮೇಲೆ ಅಲ್ಲಿಂದ ಮುಂದಕ್ಕಿರ್ತಕ್ಕಂಥದ್ದು ತುರಿಯ ಅಂದ್ರೆ ನಾಲ್ಕನೇದು, ಅದೇ ಚೈತನ್ಯ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ವಿ. ಹಾಗಾಗಿ ಈ ನಾಲ್ಕನ್ನು ಸೇರಿಸಿ ಒಟ್ಟಾಗಿ ತಗೋಬೇಕು ಅಂದ್ರೆ ಹಕಾರ ನೋಡಿ. ಇನ್ನಷ್ಟು ಒಂದು ಮಾತನ್ನ ಏನ್ ಹೇಳ್ತಾರೆ ಅಂದ್ರೆ, ಹಕಾರ ಸ್ಥೂಲ ದೇಹ ಸ್ಯಾತ್, ರಕಾರ ಸೂಕ್ಷ್ಮ ದೇಹಕಃ, ಈಕಾರ ಕಾರಣ ತಾಸೌ ಹ್ರೀಂಕಾರೋಹಂ ತುರೀಯಕಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹ್ರೀಂಕಾರ ಈ ಮೂರು ಜೊತೆಯಲ್ಲಿ ಇದ್ಕೊಂಡು ಕೂಡ ಮುಂದೆ ಅದು ತುರಿಯ ಸ್ಥಾನಕ್ಕೆ ಅದು ಕರ್ಕೊಂಡೋಗುತ್ತೆ ಅಂತ. ಎದುವರೆಗೂ ಸ್ಥೂಲ ಸೂಕ್ಷ್ಮ ಕಾರಣ ದೇಹ ಇರುತ್ತೋ ಅದುವರೆಗೂ ಆ ಒಂದು ಜಂಜಾಟ ಇರುತ್ತೆ. ಅದರಿಂದ ನಾವು ಹೊರಗಡೆ ಬರ್ಬೇಕಾದ್ರೆ ಜಗನ್ಮಾತೆಯನ್ನ ಧ್ಯಾನ ಮಾಡ್ಬೇಕು. ಯಾವಾಗ ಆ ಹಿಂಕಾರದಿಂದ ಧ್ಯಾನವನ್ನು ಮಾಡಿ ಆ ಒಂದು ಅನುಗ್ರಹವನ್ನ ನಾವು ಪಡ್ಕೋತೀವೋ ಅಂತ ಸಂದರ್ಭದಲ್ಲಿ ಆ ಒಂದು ಈ ಮೂರು ಸ್ಥಿತಿಯಿಂದ ಸ್ಥೂಲ ಸೂಕ್ಷ್ಮ ಕಾರಣದಿಂದ ಮೇಲಕ್ಕೆ ತುರಿಯ ಸ್ಥಿತಿ ಅಲ್ಲಿಗೆ ಅದು ಕರ್ಕೊಂಡು ಹೋಗುತ್ತೆ. ಜಗನ್ಮಾತೆ ಈ ಮೂರು ಸ್ಥಿತಿಯಲ್ಲಿ ಇದ್ರೂ ಕೂಡ ಈಗ ನೋಡಿ ನಾವು ಹೇಳಿದ್ವಿ, ಆ ಒಂದು 6 ಷಟ್ಚಕ್ರಗಳನ್ನು ದಾಟ್ತಾ ಕೆಳಗಡೆ ಭಾಗದಿಂದ ಅವಳು ಮೇಲಕ್ಕೆ ಬರ್ತಾಳೆ ಹಾಗೆ ಅಂತ ಹೇಳಿ. ಹಾಗಾಗಿ ಆ ಕುಂಡಲಿನಿ ವಿದ್ಯೆಯನ್ನ ಕುಂಡಲಿನಿನ ಹೇಳುವಾಗ ಆ ಕುಂಡಲಿನಿ ಇದು ಕೆಳಗಡೆ ಭಾಗದಿಂದ ಅದು ಮೇಲಕ್ಕೆ ಬರ್ತಾಳೆ, ಎಲ್ಲ ಗ್ರಂಥಗಳನ್ನು ದಾಟ್ಕೊಂಡು ಬರ್ತಾಳೆ. ಆ ರೀತಿ ಮೇಲೆ ಬರ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಈ ಒಂದು ಮೂರು ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳ ಬಗ್ಗೆ ನಾವು ಅದನ್ನೆಲ್ಲ ದಾಟ್ಕೊಂಡು ಬಂದಾಗ ತುರಿಯ ಅಲ್ಲಿಗೆ ಮೇಲ್ಗಡೆ ಸ್ಥಿತಿಗೆ ಅವಳು ಜೊತೆನಲ್ಲಿ ಇದ್ಕೊಂಡು ಕೂಡ ಅವಳು ಆ ಒಂದು ಒಳ್ಳೆಯ ಸ್ಥಿತಿಗೆ ತುರಿಯ ಸ್ಥಿತಿಗೆ ಅವಳು ಕರ್ಕೊಂಡು ಬರ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಇನ್ನೊಂದು ವಿಷಯ ಏನು ಅಂದರೆ ಸತ್ ಚಿತ್ ಆನಂದ ಅಂತ ಹೇಳಿ. ಇಲ್ಲಿ ಹ ಅಂತಕ್ಕಂಥದ್ದು ಸತ್, ರ ಅಂತಕ್ಕಂಥದ್ದು ಚಿತ್, ಈ ಅಂತಕ್ಕಂಥದ್ದು ಆನಂದ, ಸಚ್ಚಿದಾನಂದ. ಇದಕ್ಕೆ ಓಂಕಾರ ಸೇರಿಸಿದಾಗ ಬೀಜಾಕ್ಷರ ಸಚ್ಚಿದಾನಂದ ಸ್ವರೂಪಿಣಿ, ಅವಳೇ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ ಅಂತಂದ್ರೆ, ಹಕಾರ ರಕಾರ ಮತ್ತೆ ಈ ಕಾರದಲ್ಲಿ ಧರ್ಮ ಅರ್ಥ ಕಾಮ, ಈ ಧರ್ಮ ಅರ್ಥ ಕಾಮವನ್ನು ಕೂಡ ಕರುಣಿಸ್ತಕ್ಕಂತಹ ಶಕ್ತಿ ಇದೆ ಅನ್ನುವಾಗ ಆ ಒಂದು ಹಕಾರ ರಕಾರ ಇಕಾರ ಅದಾದ್ಮೇಲೆ ಇಂಕಾರ ಸೇರಿಸಿದಾಗ ಅವಳು ಮೋಕ್ಷವನ್ನ ಕೊಡ್ತಕ್ಕಂಥದ್ದು. ಸೊ ಅಂದ್ರೆ ಈ ಒಂದು ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕನ್ನು ಕೊಡ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು ಹ್ರೀಂಕಾರ. ಹಾಗಾದ್ರೆ ಅವಳು ಹ್ರೀಂಕಾರ ರೂಪಿಣಿ, ಮೋಕ್ಷವನ್ನ ಕೊಡ್ತಕ್ಕಂಥವಳು, ಮುಕ್ತಿಯನ್ನ ಕರುಣಿಸ್ತಕ್ಕಂಥವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಹಾಗಾಗಿ ಚತುರ್ವಿಧ ಪುರುಷಾರ್ಥಗಳು ಎಲ್ಲಿದೆ ಅಂದ್ರೆ ಆ ಹ್ರೀಂಕಾರದಲ್ಲಿ ಅಡಕವಾಗಿದೆ. ಇಲ್ಲಿ ಈ ಬೀಜಾಕ್ಷರ ಅಂದ್ರೆ ಹ್ರೀಂಕಾರ ಅಂತಕ್ಕಂಥ ಬೀಜಾಕ್ಷರ ಸಿದ್ಧಿ ಹೊಂದಿದ್ರೆ ಅದೇ ಆ ಒಂದು ಶ್ರೀವಿದ್ಯಾ ಬಂದ ಹಾಗೆ ಅಂತ. ಇಲ್ಲಿಂದ ಮುಂದೆ ಹ್ರೀಮತಿ ಅಂತ. ಮತಿ ಅಂದ್ರೇನು? ಬುದ್ಧಿ ಅಂತ ನಾವಂತೀವಿ. ಆದ್ರೆ ಇನ್ನು ಹಲವಾರು ಅರ್ಥಗಳೇನಿದೆ ಅಂತಂದ್ರೆ
ಸ್ವಭಾವ, ಸ್ವರೂಪ, ಹೀಗೆ ಅನೇಕ. ಹಾಗಾಗಿ ತಾಯಿ ಹ್ರೀಂ ಸ್ವರೂಪಳು. ನಾವೀಗಾಗಲೇ ಹೇಳಿದ್ವಿ ಹಕಾರ ರಕಾರ ಇದು ಅಂತ ಹೇಳಿ. ಆಗ ಈ ಹ್ರೀಂ ಸ್ವರೂಪವನ್ನು ಹೊಂದಿರತಕ್ಕಂತಹ ಜಗನ್ಮಾತೆ ಅವಳು ಹ್ರೀಮತಿ. ಇಲ್ಲಿ ಹ್ರೀಮತಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಅಂತಂದ್ರೆ ಲಜ್ಜೆ ಅಂತ ಕರೀತಾರೆ. ಲಜ್ಜೆ ಆ ಜಗನ್ಮಾತೆಯ ಒಂದು ರೂಪವಂತೆ. ಲಜ್ಜೆ ಆ ಜಗನ್ಮಾತೆಯ ಒಂದು ರೂಪ. ಇಲ್ಲಿ ಕುಲಜನ ಪ್ರಭವಸ್ಯ ಲಜ್ಜಾ ಅಂತ ಸಪ್ತಶತಿಯಲ್ಲಿ ಹೇಳ್ತಾರೆ. ಹಾಗಾಗಿ ತಾಯಿ ಕುಲಸ್ತ್ರೀ ಆಗಿರೋದ್ರಿಂದ ನಾವು ಹಿಂದೆ ತಿರ್ಗಾ ಹೇಳ್ಬೇಕು, ಆ ಒಂದು ಕುಂಡಲಿನಿ ವಿದ್ಯದಲ್ಲಿ ಅವಳು ಮಹಾಕುಲಾಂಗನ, ಕುಲಾಂತಸ್ಥ, ಕೌಲಿನಿ, ಕುಲಯೋಗಿನಿ, ಅಕುಲ ಸಮಯಾಂತಸ್ಥ ಅಂತ ಹೇಳಿದ್ವಿ. ನಾವು ಅದಕ್ಕೆ ಅವಾಗವಾಗ ಹೇಳ್ತಾ ಇರ್ಬೇಕು. ಯಾಕಂದ್ರೆ ಅಷ್ಟು ಬಿಗಿನಿಂಗ್ ಅಲ್ಲಿ ನಮ್ಮ ಈ ವಾಗ್ದೇವಿಯರು ಹೇಳಿರುವಾಗ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ. ಕುಂಡಲಿನಿ ವಿದ್ಯೆ ಹೇಳುವಾಗ ಕುಂಡಲಿನಿ, ಕೌಲಿನಿ, ಕುಲಯೋಗಿನಿ, ಅಕುಲ ಸಮಯಾಂತಸ್ಥ ಅಂತ ಹೇಳುವಾಗ ಆ ಕುಂಡಲಿನಿ ಅಂದ್ರೆ ಯಾರು ಅಂತಂದ್ರೆ ಕುಲಸ್ತ್ರೀ ಅಂತ ನಾವು ಹೇಳಿದ್ವಿ. ಆ ಕುಲಸ್ತ್ರೀಗೆ ಇರ್ತಕ್ಕಂತಹ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಲಕ್ಷಣ ಅಥವಾ ಅವಳ ಒಂದು ಏನು ಗುಣ ಸ್ವರೂಪ ಏನಂದ್ರೆ ಅವಳು ಲಜ್ಜೆಯನ್ನು ಹೊಂದಿರತಕ್ಕಂಥವಳು. ಹಾಗಾಗಿ ತಾಯಿ ಕುಲಸ್ತ್ರೀ ಆಗಿರೋದ್ರಿಂದ ಆಕೆ ಲಜ್ಜೆಯನ್ನು ಹೊಂದಿದ್ದಾಳೆ ಅಂತ ಹೇಳಿ ಇಲ್ಲಿ ನಮ್ಮ ಇದರಲ್ಲಿ ದುರ್ಗಾ ಸಪ್ತಶತಿನಲ್ಲಿ ಹೇಳ್ತೀವಿ, ಯಾ ದೇವಿ ಸರ್ವಭೂತೇಷು ಲಜ್ಜಾ ರೂಪೇಣ ಸಂಸ್ಥಿತ, ನಮಸ್ತಸ್ಯೇ 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 ನಮೋ ನಮಃ ಅಂತ ಹೇಳಿ. ಲಜ್ಜಾ ಅಂದ್ರೆ ಇನ್ನೊಂದು ಅರ್ಥ ಏನು ಅಂದ್ರೆ ಅಧರ್ಮವನ್ನ ಮಾಡೋದಿಕ್ಕೆ ಹಿಂಜರಿತಕ್ಕಂಥವಳು, ಧರ್ಮವನ್ನ ಮಾಡ್ತಕ್ಕಂಥವಳು, ಅಧರ್ಮವನ್ನ ಮಾಡೋದಿಕ್ಕೆ ಹಿಂಜರಿತಕ್ಕಂಥವರು ಅಂತ ಹೇಳಿ. ಹಾಗಾಗಿ ಈ ಒಂದು ಅರ್ಥ. ಹಾಗಾಗಿ ಉತ್ತಮ ಗುಣವನ್ನ ಹೊಂದಿರ್ತಕ್ಕ ಯಾರು ಧರ್ಮವನ್ನ ಪಾಲನೆ ಮಾಡ್ತಾರೋ, ಯಾರು ಧರ್ಮವನ್ನ ನಡೆಸ್ಕೊಂಡು ಹೋಗ್ತಾರೋ, ಯಾರು ಧರ್ಮಿಗಳಾಗಿರ್ತಾರೋ ಅವರ ಕಟ್ಟುಪಾಡುಗಳಿಗೆ ಅವರ ಒಂದು ಬೇರು ಪರಿಪಾಠಗಳೇನಿದೆ ಅವರ ಸುತ್ತ ಅವರ ಒಂದು ಸ್ಥಿತಿಗೆ ಅವ್ರಿಗೆ ಜನ್ಮಕ್ಕೆ ಕಾರಣ ಆದಾಗಿಂದ ಅವ್ರು ಯಾವ ಕುಲದಲ್ಲಿ ಇರ್ತಾರೋ ಆ ಕುಲದ ಕಟ್ಟುಪಾಡುಗಳಿಗೆ ಕಟ್ಟುಬಿದ್ದು ಆ ಒಂದು ಸ್ಥಿತಿಯನ್ನ ಅಲ್ಲಿರ್ತಕ್ಕಂಥ ಪ್ರತಿ ಒಂದನ್ನು ಕೂಡ ಚಾಚು ತಪ್ಪದೆ ನಡೆಸ್ಕೊಂಡು ಬರ್ತಕ್ಕಂಥದ್ದು, ಡಿವಿಯೇಷನ್ ಮಾಡದೇ ಇರ್ತಕ್ಕಂಥದ್ದು. ಹಾಗಾಗಿ ಇಂತಹ ಒಂದು ಅಂದ್ರೆ ಶಾಸ್ತ್ರಕ್ಕೆ ಸಮ್ಮತವಾಗಿರ್ತಕ್ಕಂತಹ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು. ನಾವೇನ್ ಹೇಳಿದ್ವಿ, ಧರ್ಮ ಅಂದ್ರೆ ಏನು ಅಂತಂದ್ರೆ ಶಾಸ್ತ್ರ ವಿಹಿತವಾಗಿರ್ತಕ್ಕಂಥದ್ದನ್ನ ಮಾಡಿದ್ರೆ ಧರ್ಮ, ಶಾಸ್ತ್ರಕ್ಕೆ ಎಗೇನ್ಸ್ಟ್ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಅಧರ್ಮ ಅಂತ ಹೇಳಿ. ಹಾಗಾಗಿ ಶಾಸ್ತ್ರಕ್ಕೆ ವಿಹಿತವಾಗಿರ್ತಕ್ಕಂಥದ್ದು ಅದನ್ನ ಆಚರಣೆ ಮಾಡ್ತಕ್ಕಂತಹ ಆ ಒಂದು ಬುದ್ಧಿ, ಆ ಒಂದು ಸ್ಥಿತಿಯನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ. ಹಾಗಾಗಿ ಅವಳು ಲಜ್ಜಾ ಅಂದ್ರೆ ಅಧರ್ಮವನ್ನ ಮಾಡೋದಕ್ಕೆ ಹಿಂಜರಿತಕ್ಕಂಥವಳು, ಧರ್ಮವನ್ನ ಮಾಡೋದಕ್ಕೆ ಮುಂದೆ ಬರ್ತಕ್ಕಂಥವಳು ಆ ತಾಯಿ. ಹಾಗಾಗಿ ಲಜ್ಜಾ ಅಂತ ಕರೀತಾರೆ. ಉತ್ತಮ ಗುಣ ಇರ್ತಕ್ಕಂತಹ ಜನರಿಗೆ ಆ ಲಜ್ಜೆಯು ಒಂದು ಸುಂದರವಾಗಿರ್ತಕ್ಕಂತಹ ಲಕ್ಷಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಜಗನ್ಮಾತೆ ಹ್ರೀಂ ಅಂತಕ್ಕಂತಹ ರೂಪ ಏನೇ ಅದು ಸ್ವಾಭಾವಿಕವಾಗಿರ್ತಕ್ಕಂತಹ ಆ ಜಗನ್ಮಾತೆಗೆ ಇರ್ತಕ್ಕಂಥ ಇದು ಲಕ್ಷಣ. ಹಾಗಾಗಿ ಹ್ರೀಮತಿ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಏನಂದ್ರೆ ಸೆಳ್ಕೊಳ್ತಕ್ಕಂಥದ್ದು, ತನ್ನ ಹತ್ರಕ್ಕೆ ಕರ್ಕೊಳ್ತಕ್ಕಂಥದ್ದು, ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಅಂತ ಕೂಡ ಹ್ರೀಮತಿ ಅಂತ ಆಗುತ್ತೆ. ಹಾಗಾಗಿ ತನ್ನತ್ರ ಆಕರ್ಷಣೆ ಮಾಡ್ಕೊಳ್ಳೋದು ಅಂದ್ರೆ ಏನು? ಹ್ರೀಮತಿ ಅಂದ್ರೆ ಯಾರು ಆ ತಾಯಿಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನ ಮಾಡ್ತಾರೋ, ಅವಳನ್ನ ನಂಬಿದಾರೋ, ಅವಳ ಮೇಲೆ ಎಲ್ಲವನ್ನೂ ಕೂಡ ಹೇಳಿ, ಅಮ್ಮ ನೀನೇ ನನಗೆ ಗತಿ ಸರ್ವಾಂತರ್ಯಾಮಿ, ನೀನೇ ತಾಯಿ, ನಾನು ಏನ್ ಮಾಡ್ತೀನೋ ಎಲ್ಲ ನಿನಗೆ ಅರ್ಪಣೆ ತಾಯಿ ಅಂತ ಯಾರು ಹೇಳ್ತಾರೋ, ಯಾರು ಸರ್ವವಸ್ವವನ್ನು ಕೂಡ ಆ ಜಗನ್ಮಾತೆಗೆ ಅರ್ಪಣೆ ಮಾಡಿಬಿಟ್ಟಿದಾರೋ, ಮನಸಾರೆ ತಮ್ಮನ್ನ ತಾವು ಅರ್ಪಿಸ್ಕೊಂಡ್ಬಿಟ್ಟಿದಾರೋ ಅಂಥವರನ್ನ ತನ್ನ ಹತ್ರಕ್ಕೆ ಸೆಳೆಕೊಂಡು ಪರತತ್ವದ ಕಡೆಗೆ ಹೇಗೆ ಹೋಗ್ಬೇಕು ಅನ್ನೋ ವಿಚಾರವನ್ನ ತಿಳಿಸಿ ಅವಳು ಮಾರ್ಗದರ್ಶನವನ್ನ ಮಾಡಿ ಮುಕ್ತಿಯನ್ನ ಕರುಣಿಸ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ವಾಪಸ್ ಬರ್ದೇ ಇರತಕ್ಕಂತ ಸ್ಥಿತಿ ಯಾವುದು? ಮುಕ್ತಿ. ನಾವು ಹಿಂದೆ ಒಂದು ಮಾತು ಹೇಳಿದ್ವಿ, ಆ ತಾಯಿ ಎದುವರೆಗೂ ಕೂಡ ಆ ಒಂದು ಮನಸ್ಸು ಸಂಪೂರ್ಣವಾಗಿ ಅವಳಲ್ಲಿ ಲೀನವಾಗಿ
ಸಂಪೂರ್ಣವಾಗಿ ಅವಳಲ್ಲೇ ಇರುವಂತಹ ಸ್ಥಿತಿಗೆ ಬರೋವರೆಗೂ ಅವಳು ಈ ಸಂಸಾರ ಅಂತಕ್ಕಂಥ ಗಿರ್ಗಿಟ್ಲೆನಲ್ಲಿ ಈ ಒಂದು ಚಕ್ರದಲ್ಲಿ ತಿರುಗಿಸ್ತಾನೆ ಇರ್ತಾಳೆ. ಅಂತಹ ತಿರುಗಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಳು ಯಾರು ಆ ಒಂದು ಸ್ಥಿತಿಗೆ ಮನಸ್ಥಿತಿಗೆ ಬರ್ತಾರೋ ಅವರನ್ನ ಅವಳು ಈಚೆ ತೆಗಿತಾಳೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಹಾಗಾಗಿ ಇಂತಹ ಒಂದು ಮಾರ್ಗವನ್ನ, ಉತ್ತಮವಾಗಿರ್ತಕ್ಕಂತಹ ಮುಕ್ತಿಯನ್ನ ಕರುಣಿಸ್ತಕ್ಕಂತಹ ಮಾರ್ಗವನ್ನ ತೋರಿಸ್ತಕ್ಕಂಥವಳು ಕೂಡ ಶ್ರೀಮತಿ, ಶ್ರೀಮತಿ. ಆಮೇಲೆ ಈ ಪಂಚದಶಿ ಮಂತ್ರದ ಪ್ರತಿ ಕೂಟಕ್ಕೆ, ಪಂಚದಶಿ ಮಂತ್ರ ಅಂದ್ರೇನು, 15 ಅಕ್ಷರಗಳಿರ್ತಕ್ಕಂಥ ಮಂತ್ರಗಳು. ನಾನು ಇದನ್ನು ಕೂಡ ಹೇಳಿದೆ. ಈ 15 ಅಕ್ಷರಗಳಿರ್ತಕ್ಕಂತಹ ಈ ಮಂತ್ರವನ್ನು ಕೂಡ ಉಪದೇಶ ತಗೋಬೇಕು ಹಾಗೆ ಅಂತ ಹೇಳಿ. ಹಾಗಾಗಿ 3 ಕೂಟಗಳಿದೆ, ಗೊತ್ತಾಯ್ತಾ? ಆ ಒಂದು 3 ಕೂಟಗಳಿಗೆ, ಅದು 3 ವಿಭಾಗಗಳು ಅಂತ ತಗೊಂಡ್ರು ಕೂಡ ಆ 3 ವಿಭಾಗದಲ್ಲೂ ಕೂಡ ಕಡೆಯಲ್ಲಿ ಹ್ರೀಂ ಅಂತಕ್ಕಂಥದ್ದು ಬರುತ್ತೆ. ಆ 15 ಅಕ್ಷರಗಳಿಗೆ ಕೊಡೆಯಲ್ಲಿ ಹ್ರೀಂ ಅಂತ ಬರುತ್ತೆ. ಹಾಗಾಗಿ ಆ ಹ್ರೀಂ ಅಂತಕ್ಕಂಥದ್ದು ಏನು ಅಂದ್ರೆ ಮೋಕ್ಷಕಾರಣಿ, ಮೋಕ್ಷವನ್ನ ಕರುಣಿಸ್ತಕ್ಕಂಥವಳು. ಹಾಗಾಗಿ ಇದು ಶ್ರೀಮತಿ. ಮುಂದಿನ ನಾಮ ಹೃದಯ ಅಂತ ಹೇಳಿ. ಹೃದಯ ಅಂತಂದ್ರೆ ಮನೋಹರವಾಗಿರ್ತಕ್ಕಂಥದ್ದು. ಯಾವುದು ಮನೋಹರ ಅಂತ ನಾವು ಕರಿತೀವಿ ಅಂದ್ರೆ, ನಾವು ಯಾವುದನ್ನ ನೋಡಿದಾಗ, ನಾವು ಯಾವುದನ್ನ ಅನುಭವಿಸಿದಾಗ, ಯಾವುದನ್ನ ನಾವು ಸಂತೋಷ ನೋಡಿ ಸಂತೋಷಕ್ಕೆ ಅನುಭೂತಿಯನ್ನು ಪಡಿತೀವೋ ಅಂಥದೆಲ್ಲವೂ ಕೂಡ ಹೃದಯ, ಮನೋಹರವಾಗಿರ್ತಕ್ಕಂಥದ್ದು. ಮನಸ್ಸಿಗೆ ಆಕರ್ಷಣೆಯನ್ನ ಕೊಟ್ಟು ಆ ಮನಸ್ಸಿನ ಆಕರ್ಷಣೆಯಿಂದ ಆ ಆನಂದವನ್ನು ಪಡಿಸ್ತಕ್ಕಂಥದ್ದೇ ಹೃದಯ ಅಂತ ಕರೀತಾರೆ. ಈಗ ಅತ್ಯಂತ ಮುದ್ದಾಗಿರ್ತಕ್ಕಂತಹ ಒಂದು ಮಗುವನ್ನ ನೋಡ್ತೀವಿ. ನೋಡಿದಾಗ ನಮ್ಮ ಕಣ್ಣಿಗೆ ಅದು ಆನಂದವನ್ನು ಕೊಡುತ್ತೆ, ಸಂತೋಷ ಆಗುತ್ತೆ. ಅದು ಯಾರ ಮಗುನಾದ್ರೂ ಆಗಿರ್ಲಿ, ಆ ಮಗುನ ನೋಡಿದಾಗ ಅನ್ಸುತ್ತೆ ಎತ್ಕೋಬೇಕು ಅನ್ಸುತ್ತೆ, ಪ್ರೀತಿ ಬರುತ್ತೆ. ಯಾರ್ದು ಬೇರೆ ಮಗು ಮುಟ್ಟೋದ್ ಬೇಡ ಅನ್ನೋದಿಲ್ಲ. ಆ ಮಗು ಮುದ್ದಾಗಿದೆ, ಆ ಮಗು ಹಲ್ಲು ಬಿಟ್ಟು ಅಥವಾ ಹಾಗೆ ಹಲ್ಲಿಲ್ದೇ ಇರೋ ಮಗು ಈ ಅಂತ ನಗ್ದಾಗ ಏನಾಗುತ್ತೆ, ಅದನ್ನ ಮುಟ್ಟಬೇಕು ಅನ್ಸುತ್ತೆ. ಏನ್ ಮುಟ್ಟ ಚೆನ್ನಾಗಿದ್ಯಾ ಅಂತ ಅನ್ನೋಣ ಅನ್ಸುತ್ತೆ, ಯಾವ್ದು ಮಗು ಅಂತ. ಹಾಗೆ ಆ ಮಗುವಿನ ಮೇಲೆ ನಮ್ಗೆ ಹೆಂಗೆ ಪ್ರೀತಿ ವಾತ್ಸಲ್ಯ, ನಮ್ಗೆ ಸಂಬಂಧನೇ ಇಲ್ಲ, ನಾವ್ ಇವತ್ತವರೆಗೂ ನೋಡೇ ಇಲ್ಲ. ಮೊದಲನೇ ಸತಿ ಎಲ್ಲೋ ಅಂಗಡಿನಲ್ಲೋ ಇನ್ನೊಂದ್ ಕಡೆನೋ ಮತ್ತೊಂದ್ ಕಡೆನೋ ನೋಡ್ತೀವಿ. ನೋಡಿದಾಗ ಆ ಮಗು ನಮ್ಗೆ ಅಟ್ರಾಕ್ಷನ್ ಆಗುತ್ತೆ. ಹಾಗಾಗಿ ಅದು ಯಾಕೆ ಕಾಣುತ್ತೆ ಅಂತಂದ್ರೆ ಅದು ಆಕರ್ಷಣೀಯವಾಗಿರುತ್ತೆ. ಆ ಆಕರ್ಷಣೆ ನಮ್ಗೆ ಆನಂದವನ್ನು ಕೊಡುತ್ತೆ. ಯಾವಾಗ ನಮ್ಮ ಮನಸ್ಸಿಗೆ ಆ ಒಂದು ಆನಂದವನ್ನು ಕೊಡುತ್ತೋ ಅದೇ ಹೃದಯ. ಮನೋಹರವಾಗಿ ಜಗನ್ಮಾತೆ ಆ ಮನೋಹರವಾಗಿರ್ತಕ್ಕಂತಹ ಸ್ವಭಾವವನ್ನ ಹೊಂದಿರತಕ್ಕಂಥವಳು ಅಂತ ಹೇಳಿ. ಇಂತಹ ಒಂದು ಹೃದಯ, ಇಂತಹ ಒಂದು ಅನುಭವ, ಈ ಜಗನ್ಮಾತೆ ಆ ಮನೋಹರವಾಗಿರ್ತಕ್ಕಂಥದ್ದನ್ನ ತಿಳ್ಕೋಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇರಲೇಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ನಾಮಗಳನ್ನ ತಿಳ್ಕೋಬೇಕು ಅಂತಂದ್ರೂ ಕೂಡ ಯಾವುದೋ ಪೂರ್ವ ಜನ್ಮದಲ್ಲಿ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರೇನೆ ನಮ್ಗೆ ಆ ಒಂದು ನಾಮವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ದಿದ್ರೆ ಆಗೋದೇ ಇಲ್ಲ. ಯಾಕಂದ್ರೆ ಆ ಒಂದು ಪುಣ್ಯ ವಿಶೇಷ ನಮ್ಗೆ ಹೃದಯ. ಯಾಕಂತಂದ್ರೆ ನಮ್ಗೆ ಅದು ಆಕರ್ಷಣೀಯವಾಗಿದೆ ಅಂತಂದ್ರೆ ನಮ್ಗೆ ಯೋಗ ಇದ್ರೆ ತಾನೇ ಆಗುತ್ತೆ. ಹಾಗೆ ಹೃದಯ ಅಂದ್ರೆ ಹೃದಯಕ್ಕೆ ಮನೋಹರವನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ತುಂಬಾ ಸಂತೋಷ, ಆನಂದವನ್ನ ಕೊಡ್ತಕ್ಕಂಥದ್ದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹ್ರೀಂಕಾರ ರೂಪಿಣಿ ಆಗಿರ್ತಕ್ಕಂತಹ ತಾಯಿಯನ್ನ ಈ ರೀತಿಯಾಗಿರ್ತಕ್ಕಂತಹ ಸ್ಥಿತಿ ಬರಬೇಕು ಅಂದ್ರೆ ಉಪಾಸನೆ ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಉಪಸ್ಥಾನನೇ ಯಾವುದು? ಉಪಸ್ಥಾನ ಅಂದ್ರೆ ಯಾವುದು? ಹೃದಯ. ಹಾಗಾಗಿ ತಾಯಿ ಎಲ್ಲಿದ್ದಾಳೆ ಅಂತಂದ್ರೆ ಹೃದಯದಲ್ಲಿ ಇದ್ದಾಳೆ ಅನ್ನೋ ಮಾತನ್ನ. ಆದ್ರೆ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಜಗನ್ಮಾತೆ ಒಂದು ಕಡೆ ಏನ್ ಹೇಳ್ತಾಳೆ ಅಂದ್ರೆ, ನಾಹಂ ತೀರ್ಥೆ ನಾ ಕೈಲಾಸೆ ವೈಕುಂಠೇವಾದ ಕರ್ಹಿಚಿತ್ ಅಂತಾಳೆ. ನಾನು ತೀರ್ಥ ಸ್ಥಳಗಳಲ್ಲಿ ಇಲ್ಲ, ಕೈಲಾಸದಲ್ಲಿ ಇಲ್ಲ, ವೈಕುಂಠದಲ್ಲಿ ಇಲ್ಲ. ಎಲ್ಲಿದೆಯವ ತಾಯಿ? ವಸಾಮಿಕ್ಕಿಂತೂ ಎಲ್ಲಿ ನಾನು ಇದ್ದೀನಿ ಅಂತಂದ್ರೆ ಮದ್ಜ್ಞಾನಿ ಹೃದಯಾಂಬೋಧ ಮಧ್ಯಮೇ ಅಂತ ಹೇಳ್ತಾಳೆ. ಜ್ಞಾನಿ ಹೃದಯಾಂಬೋಧ ಮಧ್ಯಮೇ, ನನ್ನ ಭಕ್ತರ ಹೃದಯ ಮಧ್ಯದಲ್ಲಿ ನಾನು ಇದ್ದೀನಿ ಅಂತ ಆ ಜಗನ್ಮಾತೆ ಇಲ್ಲಿ ಹೇಳ್ತಾಳೆ. ಹಾಗಾದ್ರೆ ಎಲ್ಲೂ ಇಲ್ಲ, ನಾನು ಯಾವ ಸ್ಥಳದಲ್ಲೂ ಇಲ್ಲ. ನೀವ್ ಎಲ್ಲಿ ಹುಡುಕಬೇಕಾಗಿಲ್ಲ, ಅಲ್ಲೋಗಿ ಇಲ್ಲೋಗಿ ಹುಡುಕ್ಬೇಕಾಗಿಲ್ಲ. ನಾನು ಎಲ್ಲಿದ್ದೀನಿ ಅಂದ್ರೆ ನನ್ನ ಭಕ್ತರ, ನನ್ನ ಜ್ಞಾನಿಗಳ, ನನ್ನನ್ನೇ ಉಪಾಸನೆ ಮಾಡ್ತಿರ್ತಕ್ಕಂತಹ
ಆ ಭಕ್ತರ ನನ್ನ ಆ ಹೃದಯದ ಮಧ್ಯದಲ್ಲಿ ನಾನು ಇದ್ದೇನೆ ಅಂತ ಹೇಳಿ, ಅಂದ್ರೆ ಜ್ಞಾನಿಗಳ ಹೃದಯದ ಮಧ್ಯದಲ್ಲಿ ಇದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಮಜ್ಞಾನಿ ಹೃದಯಾಂಬೋಧ ಮಧ್ಯಮೇ ನೋಡಿ. ಹಾಗಾಗಿ ಜಗನ್ಮಾತೆನ ಎಲ್ಲೂ ಹುಡುಕ್ಬೇಕಾಗಿಲ್ಲ, ನಮ್ಮಲ್ಲೇ ನಾವು ಅವಳನ್ನ ಕಂಡ್ಕೋಬಹುದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆಮೇಲೆ ಯೋಗಿ ಹೃದಯಾನ ಗಮ್ಯಂ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಇರ್ತೀವಿ. ಯೋಗಿ ಹೃದಯಾನ ಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸಶಂಕ ಚಕ್ರಂ ಸಕರೇಟ ಕುಂಡಲಂ ಅಂತ ಹೇಳುವಾಗ ಯೋಗಿ ಹೃದಯಾನ ಗಮ್ಯಂ ಅಂತ ನೋಡಿ. ಹಾಗೆ ಮುಂದಿನ ನಾಮ ಹೇಯೋಪಾದೇಯ ವರ್ಜಿತ. ಇಲ್ಲಿ ಹೇಯ ಮತ್ತೆ ಉಪಾಧಿ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. ಹೇಯ ಅಂತಂದ್ರೇನು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಂಡ್ಬಿಡೋಣ. ಹೇಯ ಅಂತಂದ್ರೆ ಬಿಡ್ತಕ್ಕಂಥದ್ದು, ಬೇಡ ನನಗಿದು ಅಂತ ಹೇಳಿ ಬಿಡ್ತಕ್ಕಂಥದ್ದು. ಉಪಾದೇಯ ಯಾವುದು ಅಂದ್ರೆ ಸ್ವೀಕರಿಸ್ತಕ್ಕಂಥದ್ದು. ಇದು ಜೀವಿಗಳ ಎಲ್ರಿಗೂ ಕೂಡ ಒಂದು ಹೇಯ ಮತ್ತೆ ಒಂದು ಉಪಾದೇಯ ಖಂಡಿತ ಇದ್ದೇ ಇರುತ್ತೆ. ಅಂದ್ರೆ ನನಗೆ ಯಾವುದೋ ಒಂದು ಬೇಡ ಅಂದ್ರೆ ಅದು ಹೇಯ, ನನಗೆ ಯಾವುದೋ ಒಂದು ಬೇಕು ಅಂದ್ರೆ ಅದು ಉಪಾದೇಯ. ಉದಾಹರಣೆಗೆ ದುಃಖ ಹೇಯ, ಸುಖ ಉಪಾದೇಯ. ನಷ್ಟ ಹೇಯ, ಲಾಭ ಉಪಾದೇಯ. ಅನಾರೋಗ್ಯ ಹೇಯ, ಆರೋಗ್ಯ ಉಪಾದೇಯ. ಈಗ ಅರ್ಥ ಆಗಿರ್ಬೇಕು, ನಮಗೆ ಯಾವುದು ಬೇಕೋ ಅದು ಉಪಾದೇಯ, ಯಾವುದು ಬೇಡ ಅಂತ ಹೇಳ್ತೀವೋ ಅದು ಹೇಯ. ಈ ರೀತಿ ನಾವು ಹುಡುಕ್ತಾ ಹೋದ್ರೆ ಅನೇಕ ದ್ವಂದ್ವಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಆದ್ರೆ ತಾಯಿಗೆ ಈ ರೀತಿಯಾಗಿರ್ತಕ್ಕಂಥ ಹೇಯನೂ ಇಲ್ಲ, ಉಪಾದೇಯನೂ ಇಲ್ಲ. ಯಾಕೆಂತಂದ್ರೆ ಅವಳ ಹತ್ರ ಇಲ್ದೇ ಇರ್ತಕ್ಕಂಥದ್ದೇ ಇಲ್ಲ. ಈಗ ಹೇಯ ಅಂತಂದ್ರೆ ನಮ್ಮ ಹತ್ರ ಇರೋದು, ಆದ್ರೆ ನಮ್ಗದು ಬೇಡ, ಹಾಗಾಗಿ ಅದು ಹೇಯ. ನಮಗ್ ಬೇಕಾಗಿರ್ತಕ್ಕಂಥದ್ದು ರಿಕ್ವೈರ್ಮೆಂಟ್, ಅದು ಉಪಾದೇಯ. ಈಗ ನಮ್ಮ ಬಳಿ ಇಲ್ಲದೆ ಇದ್ದಾಗ ಅದನ್ನ ಬೇಕು ಅಂತ, ಇಲ್ಲದೆ ಇರೋದನ್ನ ನಾವು ಬೇಕು ಅಂತ ಕೇಳ್ತೀವಿ. ಇರೋದು ಇರೋದು ನಮಗ್ ಬೇಡ ಅಂದ್ರೆ ಅದು ನಮಗೆ ಇಷ್ಟ ಇಲ್ಲ ಅನ್ನೋದಾದ್ರೆ ಅದು ಹೇಯ. ಹಾಗಾಗಿ ಇದನ್ನ ನಾನು ಬಿಟ್ಕೊಡ್ತಿದ್ದೀನಿ ಅಂತ ಹೇಳಿ. ಆದ್ರೆ ನಾನು ಅಂತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥದ್ದು ನಾವು ಅದನ್ನ ಬಿಟ್ಕೊಡೋದಕ್ಕೂ ಆಗಲ್ಲ, ತಗೊಳಕ್ಕೂ ಆಗಲ್ಲ. ಹಾಗಾಗಿ ಇಂತಹ ಒಂದು ಸ್ಥಿತಿ, ಅದೇ ನಾನು, ಅದೇ ಆತ್ಮ. ನಾವು ಬೇಕು ಅಂದಾಗ ಆತ್ಮ ತಗೊಳ್ಳೋದು, ಬೇಡ ಅಂದಾಗ ಬಿಟ್ಬಿಡಕ್ ಆಗೋದಿಲ್ಲ. ಹಾಗಾಗಿ ಈ ಒಂದು ವಸ್ತು ಯಾವ್ದಿದೆ, ಆತ್ಮ ಅಂತಕ್ಕಂಥ ವಸ್ತು, ಜಗನ್ಮಾತೆ ಏನಿದೆ, ಅವಳು ಹೇಯೋಪಾದೇಯ ವರ್ಜಿತ. ಅವಳಿಗೆ ಬೇಕು ಅಂತಾನೂ ಇಲ್ಲ, ಬೇಡ ಅಂತ ಅನ್ನೋದು ಇಲ್ಲ. ಹಾಗಾಗಿ ಎರಡೂ ಕೂಡ ವರ್ಜಿತಳಾಗಿರೋದ್ರಿಂದ ಹೇಯೋಪಾದೇಯ ವರ್ಜಿತ ಅನ್ನೋ ಮಾತನ್ನ. ಇನ್ನೊಂದು ಅರ್ಥ ಏನ್ ಹೇಳ್ತಾರೆ ಅಂದ್ರೆ, ನಾವು ಮಾಡಬಾರದ ಕರ್ಮಗಳನ್ನ ಎಲ್ಲವೂ ಕೂಡ ಹೇಯ ಅಂತ ಹೇಳ್ತಾರೆ. ನಾವು ಈ ಹಿಂದಿನ ನಾಮದಲ್ಲಿ ಹೇಳಿದ್ವಿ, ಶಾಸ್ತ್ರ ಸಂಹಿತವಾಗಿರ್ತಕ್ಕಂತಹ, ಶಾಸ್ತ್ರದಿಂದ ಇದನ್ನ ಮಾಡಬೇಕು, ಇದನ್ನೇ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಏನಿದೆ, ಅದನ್ನ ಮಾಡ್ತಕ್ಕಂಥದ್ದು ಮುಖ್ಯ ಅಂತಕ್ಕಂಥದ್ದು. ಹಾಗಾಗಿ ನಾವು ಮಾಡಬಾರದೇ ಇರ್ತಕ್ಕಂತಹ ಕರ್ಮಗಳೇನಿದೆ ಅದೆಲ್ಲ ಹೇಯ. ಮಾಡಬೇಕಾಗಿರ್ತಕ್ಕಂತಹ ಕರ್ಮಗಳು ಯಾವುದು, ಉಪಾದೇಯ. ಹಾಗಾಗಿ ಇದು ವಿಧಿ ಮತ್ತೆ ನಿಷೇಧ. ನಾನು ಹೇಳಿದೆ ವಿಧಿ ಪ್ರಕಾರ ಮಾಡ್ತಕ್ಕಂಥದ್ದು ಯಾವುದು, ನಿಷೇಧ ಯಾವುದು ಅಂತ ಹೇಳಿ. ಇಲ್ಲಿ ನಾವು ಧರ್ಮ ಮತ್ತೆ ಅಧರ್ಮ ಅನ್ನೋದಕ್ಕೆ ನಾನು ಸ್ವಲ್ಪ ಮುಂಚೆ ಅದನ್ನ ನಾನು ವಿಶ್ಲೇಷಣೆ ಮಾಡಿ ನಾನು ಹೇಳಿದೀವಿ ಈಗಾಗ್ಲೇ. ಹಾಗಾಗಿ ಇವೆರಡೂ ಕೂಡ ತಾಯಿಗೆ ಇಲ್ಲದೆ ಇರೋದ್ರಿಂದ ಹಿಂದಿನ ನಾಮ ಧರ್ಮ ವಿವರ್ಜಿತ ಅಂತ ಹೇಳಿದ್ವಿ ನಾವು. ಧರ್ಮ ವಿವರ್ಜಿತ ಅನ್ನೋ ಮಾತನ್ನ ನಾವು ಹೇಳುವಾಗ ಈ ಹಲವಾರು ವಿಚಾರಗಳನ್ನ ನಾವು ಈಗಾಗಲೇ ವಿಸ್ತಾರವಾಗಿ ನಾವು ಮಾತಾಡಿದೀವಿ. ಕರ್ಮಗಳು ಯಾರಿಗೆ ಅಂದ್ರೆ ಜೀವನಿಗೆ, ಜೀವ ಅಂತಂದ್ರೆ ನಮ್ಮಂತವರಿಗೆ, ಜೀವನಿಗೆ ಇದು ಬೇಕು. ಹಾಗಾದ್ರೆ ಅವನು ಅಂತರ್ಮುಖವಾಗಿ ಮಾಡ್ತಕ್ಕಂಥದ್ದು ಯಾವುದು, ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯಗಳೇನು ಅಂದ್ರೆ ಹ್ರೀಂ ವಿದ್ಯಾ. ಹಾಗಾಗಿ ಈ ಒಂದು ಹ್ರೀಂ ಅಂತಕ್ಕಂತಹ ವಿದ್ಯೆ ಪ್ರಪಂಚವೆಲ್ಲವೂ ಕೂಡ ಅದು ವ್ಯಾಪಿಸಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿಗೆ ನಾನು ಇವತ್ತಿನ ಒಂದು ಭಾಗವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ನಾಮ
ರಾಜರಾಜಾರ್ಚಿತ ಅನ್ನೋ ಮಾತನ್ನ ಮುಂದಿನ ನಾಮದಲ್ಲಿ ನಾವು ಮುಂದಿನ ಭಾಗದಲ್ಲಿ ಈ ರಾಜರಾಜಾರ್ಚಿತ ಅನ್ನೋ ಮಾತನ್ನ ಹೇಳೋಣ. ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.